ಆಫ್ ಮೂವಿ ನೋಡಿದ್ವಿ, ಓಕೆನಾ. ಆಫ್ ಮೂವಿ ನೋಡಿದ್ವಿ, ಎಲ್ಲೂ ಬೋರ್ ಆಗೋದಿಲ್ಲ. ಬರೀ ರಾಕಿ ಬೈ ಆ ಸಿಗರೇಟ್ ಕೂಡ ಸ್ಟೈಲು, ಅವ್ರ ಗನ್ನಲ್ಲಿ ಶೂಟ್ ಮಾಡೋ ಸ್ಟೈಲು, ಆ ಎರಡಕ್ಕೆ ದುಡ್ಡು ಕೊಡಬೇಕು, ಓಕೆನಾ. ಫೈಟಿಂಗ್ಸ್ ಹೊಡೆದಿದ್ದಾರೆ ಬೇರೆ ಲೆವೆಲು, ಯಾಕಂದರೆ ಬರೀ ಫೈಟಿಂಗ್ಸ್ಗೆ ದುಡ್ಡು ಕೊಡಬೇಕು, ಆ ಲೆವೆಲ್ಗಿದೆ ಮೂವಿ. ಎಲ್ಲೂ ಬೋರ್ ಆಗೋದಿಲ್ಲ. ಏನು ಬಾಲಿವುಡ್ ಹೀರೋಗಳಿಗಿಂತ ನಮ್ಮ ರಾಕಿ ಬೈ ಏನು ಕಮ್ಮಿ ಇಲ್ಲ, ಓಕೆನಾ. ಆ ಲೆವೆಲ್, ಆ ಬಾಡಿ ಕಟ್ಔಟ್ ಹಬ್ಬ ಅಲ್ಟಿಮೇಟ್ ಅಂತ ತೋರಿಸಿದ್ದಾರೆ. ಮತ್ತು ಒಂದು ಗ್ಯಾಂಗ್ಸ್ಟರ್ ಮೂವಿ, ಆ ಒಂದು ಗ್ಯಾಂಗ್ಸ್ಟರ್ ಮೂವಿನಲ್ಲಿ ಒಂದು ಒಳ್ಳೆ ಲವ್ ಸ್ಟೋರಿ. ಕೀರಾ ಅಡ್ವಾಣಿ ಮತ್ತು ಇವರು ತಾರಾ ಸುತಾರಿಯಾ ಲವ್ ಸ್ಟೋರಿ ಮಾತ್ರ ಸೂಪರ್ ಆಗಿದೆ. ಮತ್ತು ತಾಯಿ ತಂದೆ ಇಲ್ಲದ ಒಬ್ಬ ತಮ್ಮನ್ನ ಸಾಕ್ಬೇಕಂದ್ರೆ ನಯನತಾರ ಪಡೋಂಥ ಕಷ್ಟ ಮಾತ್ರ ಸಕ್ಕತ್ತಾಗಿದೆ. ಅಂದರೆ ಸೆಕೆಂಡ್ ಹಾಫಲ್ಲಿ ಇಷ್ಟೆಲ್ಲ ಏನು ನಡೀತು ಸ್ಟೋರಿ, ಇದಕ್ಕೆ ಒಂದು ಟ್ವಿಸ್ಟ್ ಇರುತ್ತೆ. ಆ ಟ್ವಿಸ್ಟಾಗಿ ಕಾಯ್ತಾ ಇದ್ದೀವಿ. ಸಿನಿಮಾ ಮಾತ್ರ ಅಲ್ಟಿಮೇಟ್. ಇವತ್ತು ನಮ್ಮ ಮೆಜೆಸ್ಟಿಕ್ಕಲ್ಲಿ ಒಂದು ಕಟೌಟ್ ಬಿದ್ದರೆ ಸಾಕು ಅಂತ ನಮ್ಮ ರಾಕಿ ಬಾಯ್ ಅಂತಿದ್ರು. ಇವತ್ತು 3 ಕಟೌಟ್ ಬಿದ್ದಿದೆ, ಅದು ಮಾತ್ರ ಖುಷಿ. ಜೈ ರಾಕಿ ಬಾಯ್. ಜೈ ಭೀಮ್. ನಾನು ಕ್ರಾಂತಿ ಮಂಜು ಅಂತೇಳಿ ಚಿತ್ರದುರ್ಗದಿಂದ ಬಂದಿದ್ದೀನಿ. ಮಾದಿಗೆ ಯುವಸೇನೆ ಜಿಲ್ಲಾ ಸಂಚಾಲಕು. ಮೂವಿ ನೋಡಿದೆ, ಈಗ ಇಂಟರ್ವ್ಯೂ ಬಿಟ್ಟಿದ್ದಾರೆ. ತುಂಬ ಎಕ್ಸಲೆಂಟಾಗಿ ಮೂಡಿ ಬಂದಿದೆ. ಅಂದರೆ ಕೊರಿಯೋಗ್ರಫಿ ಆಗಿರ್ಬೋದು, ಫೈಟಿಂಗ್ ಆಗಿರ್ಬೋದು, ನೆಕ್ಸ್ಟು ಎಡಿಟಿಂಗ್ ಆಗಿರ್ಬೋದು, ಮೂವಿ ಡೈಲಾಗ್ಸು, ಮೇಯ್ನು ಸ್ಟೋರಿ ಕಂಟೆಂಟು ತುಂಬ ಚೆನ್ನಾಗಿದೆ. ಕಂಟೆಂಟ್ ಏನಿಟ್ಟಿದ್ದಾರೆ ಅಂದರೆ ಅಕ್ಕ ತಮ್ಮನ ಸ್ಟೋರಿ. ಇವ್ರ ಅಕ್ಕ ನಯನತಾರ, ಇವರು ರಾಯ ಅನ್ನೋ ಪಾತ್ರದಲ್ಲಿ ಅದು ಅಭಿನಯ ಮಾಡಿದ್ದಾರೆ ಯಶ್ ಅವರು. ಅಕ್ಕನ ವಿಲನ್ಗಳು ಸಾಯಿಸಿದ್ದಾರೆ. ಅಂದರೆ ಮುಂದೆ ಏನಾಗುತ್ತೆ ಅಂಥೇಳಿ ಕಾದು ನೋಡಬೇಕು. ತುಂಬ ಚೆನ್ನಾಗಿದೆ. ಈಗ ಫಸ್ಟ್ ಹಾಫು ತುಂಬ ಚೆನ್ನಾಗಿ ಮೂಡಿ ಬಂದಿದೆ, ಸೆಕೆಂಡ್ ಹಾಫು ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಇವರು ಇನ್ನೊಂದು, ನಾನು ನಮ್ಮ ಕನ್ನಡ ಜನತೆ ಪರವಾಗಿ ಎಸ್ ಸಾಹೇಬ್ರಲ್ಲಿ ಬೇಡ್ಕೊಳ್ಳೋದೇನೆಂದರೆ, ನಮ್ಮ ಬಾಬಾ ಸಾಹೇಬ್ರದ್ದೊಂದು ಅಭಿನಯಿಸಬೇಕು ಅಂಥೇಳಿ ಈ ಮೂಲಕ ನಮ್ಮ ಕರ್ನಾಟಕದ ಎಲ್ಲ ದಲಿತ ಸಂಘಟನೆ ಪರವಾಗಿ ಅವರಲ್ಲಿ ಮನವಿ ಮಾಡ್ಕೊಳ್ತಿದ್ದೇನೆ. ಬಾಬಾ ಸಾಹೇಬ್ರದನ್ನ ನೀವು ಯಾಕೆ ಮಾಡಲೇಬೇಕು. ಮುಂದಿನ ದಿನಗಳಲ್ಲಿ ಇಡೀ ದೇಶಕ್ಕೆ ಇದೇನು ಟಾಕ್ಸಿಕ್ಕು KGF ಮಾಡಿದ್ರು, ಅದೇ ಥರನೇ ಬಾಬಾ ಸಾಹೇಬ್ರ ಮೂವಿ ಮಾಡಿ ಇನ್ನೂ ಹೆಚ್ಚಿನ ಹೆಸರು ಗಳಿಸಬೇಕು. ಅವ್ರ ಆಶೀರ್ವಾದ ನಿಮ್ಮ ಮೇಲೆ ಇರಬೇಕು. ಎಲ್ಲ ದಲಿತರ ಅಭಿಮಾನಿಗಳ ಆಶೀರ್ವಾದ ನಿಮ್ಮ ಮೇಲೆ ಇರಬೇಕು ಅಂಥೇಳಿ ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೇನೆ. ಜೈ ಭೀಮ್, ಜೈ ಮಾದಿಗ.